ಮಗ ಬಿಕಾಮ್ ಆಗಿರೋದು. ನಮ್ಮ ಮನೆಗೆ ಇಟ್ಕೊಂಡಿದ್ವಿ ಎಲ್ಲ ಪ್ರೈವೇಟಲ್ಲಿ ಕೆಲಸಕ್ಕೆ ಬರ್ತಿದ್ದೆ. ಮನೆಗೆ ಹೋಗಿ ರೆಗ್ಯುಲರ್ ಡೈಲಿ ಏನಾಗಿದೆ ಬರೋದೆಲ್ಲ ಮಾಡ್ತಿದ್ದೆ. ಸಂಡೇ ದಿನ ಮಾಮೂಲಿ ಮನೆಗಿದ್ದೆ. ಬೆಳಗ್ಗೆ ಮಧ್ಯಾಹ್ನ 4:30 ಗಂಟೆ ಹೋಗಿ ಮನೆಗೆ ಏನಾಗುತ್ತೆ ಸುಮ್ಮನೆ ಹೊರಗೆ ಹೋಗ್ಬೇಕು. ಸಂಡೆಲ್ಲ ಏನು ಕೆಲಸದ ಸಂಡೆ ರಜೆ ಇಟ್ಕೊಂಡು ಹೊರಗೆ ಹೋಗೋಣ ಅಂತೇಳಿ ಹೋಗ್ಯಾನಂತ. ಆಮೇಲೆ ನಾವೇನಂತೇಳಿ ನಮ್ಮ ಮಿಸಸ್ ಮತ್ತು ಊಟಕ್ಕೆ ಕರೆಯೋಣ ಅಂತೇಳಿ ಎಲ್ಲಾದಿ ಪಾಪ ಊಟಕ್ಕೆ ಮನೆಗೆ ಅಂತಂದ್ರೆ ಇಲ್ಲಕ್ಕ ಬರೋಲ್ಲ, ನೀವು ಊಟ ಮಾಡಿಬಿಟ್ರೆ ನಾನು ಲೇಟಾಗಿ ಬರ್ತೀನಿ ಮನೆಗೆ ಅಂತ. ಸರಿ ಬಿಡ ಅಂತ ನಾನು ಮನೆಗೆ ಹೋಗಿ ನಮ್ಮ ಮಿಸಸ್ ಕೂಡ ಬಂದ ಊಟಕ್ಕೆ ಅಂತ ಇಲ್ಲ ನೀವು ಊಟ ಮಾಡಿಬಿಟ್ರು ಅಂತಾನೆ, ನೀವು ಊಟ ಮಾಡಿಬಿಟ್ರು ಅಂತಾನೆ, ಹಾಗಾಗಿ ಇದು ಅಂತ ಸರಿ ಬಿಡ ಅಂತ ನಾವು ಊಟ ಮಾಡಿದ್ವಿ. ಆಮೇಲಿದ್ದು ಮತ್ತೆ ನಾನು ಫೋನ್ ಮಾಡಿದ್ರೆ ರಿಂಗ್ ಆಯ್ತು, ಎತ್ತಿಲ್ಲ. ಒಂದು 10 ನಿಮಿಷ ಮತ್ತೆ ಮಾಡಿದೆ, ಮತ್ತೆ ಸ್ವಿಚ್ ಆಫ್ ಅವತ್ತೆಲ್ಲ ಸ್ವಿಚ್ ಆಫ್ ಅಂತಲೇ ಬಂತು. ನೆಕ್ಸ್ಟ್ ದಿನ ನಾನು ಹಂಗೆ ರಾತ್ರಿ ನನಗೆ ನೋಡಿ ಮನೆ ಆಮೇಲೆ ಮುಂಜಾನೆ ಇದ್ದೆ ನಮ್ಮ ಮಿಸಸ್ನ ಕೇಳಿದೆ, ಬಸವನಗೌಡ ಏನೋ ಬಂದು ಮನೆಗೆ ಬಂದ ಬಸವನಗೌಡ ನಮ್ಮ ಮನೆಗೆ ಅಂತ ಹೇಳಿ. ಎಲ್ಲ ಬಂದಿಲ್ಲ ರಾತ್ರಿ ಮನೆಗೆ ಬಂದಿಲ್ಲ ಅಂತ ಬಂದಿಲ್ಲ. ನಾನು ಫೋನ್ ಮಾಡಿದೆ 6:40 ಸಂಥಿಂಗ್ ಆಯಿತು. ಫೋನ್ ಮಾಡಿದೆ, ರಿಂಗ್ ಆಯಿತು. ರಿಂಗ್ ಮತ್ತೆ 2 ನಿಮಿಷ ಮತ್ತೆ ಮಾಡಿದೆ, ಫೋನ್ ಸ್ವಿಚ್ ಆಫ್ ಅಂತಿಲ್ಲ. ಸರಿ ಬಿಡ ಸ್ವಿಚ್ ಆಫ್ ಆಯ್ತು ಅಂತ ನಾನು ಬ್ಯಾಡ ಬಿಡ ಅಂತ ಸುಮ್ಮನೆ ನಮ್ಮ ಪಾಟಿ ಡ್ಯೂಟಿಗೆ ಹೋಗ್ಬೇಕಂತೇಳಿ ಸ್ನಾನ ಮಾಡಿ ಡ್ಯೂಟಿಗೆ ಬಂದಂತ ಬಂದೆ. ಆಮೇಲೆ ನಮ್ಮ ಮಿಸಸ್ಗೆ ಒಂದು ಯಾವುದೋ ಇದು ಈ ಥರ ಹಿಂಗಾಗಿ ಮದುವೆ ಆಗಿದ್ದು ಹುಡುಗನ ಫೋನಿಂದ ಆ ಫೋನಿಂದನೂ ಬಂದಿತ್ತು. ಆ ಫೋನ್ ಬಂದು ನಾನು ಈ ಥರ ಒಂದು ಹುಡುಗಿನ ಲವ್ ಮಾಡ್ತಾಯಿದ್ದೆ, ಆ ಹುಡುಗಿನ ಮದುವೆ ಮಾಡ್ಕೊಂತಿದ್ದೀನಿ, ಕರ್ಕೊಂಡ್ಬಂದಿದ್ದೀನಿ, ಬೇಜಾರಾಗ್ಬಾರ್ದು, ಸಾರಿ, ಅಪ್ಪ ಅಮ್ಮಗೆ ಮಾಮೂಲಿ ಹೇಳೋಕ್ಕೆ ನನಗೆ ಧೈರ್ಯ ಇಲ್ಲ, ಹಾಗಾಗಿ ನೀವೇ ಹೇಳ್ಬಿಟ್ಟು ಮಾಡಿ ಸಾರಿ ಅಂತ ನಮಗೆ ಡೌಟ್ ಬಂದು ದೇವಸ್ಥಾನದಲ್ಲಿ ನೋಡೋಕೆ ಹೋಗಿ ದೇವಸ್ಥಾನಗಳು ಕೇಳೋಕ್ಕಾಗಲ್ಲ ಹೋಗಿ ಈ ಕಡೆ ಎಲ್ಲ ತಿರುಗಾಡ್ತಿದ್ವಿ. ಈ ಕಡೆ ಯಾರೋ ಒಬ್ಬರು ಈಗ ಅಲ್ಲಿ ಕಡೆ ಎಲ್ಲ ಮೋಹ ಕಡೆ ಎಲ್ಲ ಯಾವುದೋ ಒಂದು ಗಾಡಿ ಸರಿ ಅಂತ ಆ ಕಡೆ ಎಲ್ಲ ಹುಡ್ಕೋದು ಅಲ್ಲಿ ಈ ಥರ ನಾಗನಹಳ್ಳಿ ಕಂಬಳ್ಳಿ ಕಡೆ ನಾಗನಹಳ್ಳಿ ಅಲ್ಲಿ ಹೋಗಿ ನಮಗೆ ನಿಮ್ಮ ಪೊಲೀಸ್ ಏನೋ ಬಡಿದಿತ್ತು, ನೀವು ಫಸ್ಟ್ ಬಡಿದಿದ್ದೀರಿ? ಪೊಲೀಸರೇ ಫಸ್ಟ್ ನೋಡಿ ನೀವು ಓಕೆ. ಏನು ಯಾವ್ದು ಹುಡುಗಿ ಕಡೆ ಅನುಮಾನ ಅಂತೀರಿ? ಹುಡುಗಿ ಅಂತಲೇ ಒಂದು ದಿವಸ ಹುಡುಗಿ ಬಗ್ಗೆ ನಮ್ಗೆ ಇದೇನು ಕಂಪ್ಲೇಂಟ್ಸ್ ಅವತ್ತು ಮನೆಯಾಗೂ ಹೇಳಿದ್ರೆ ಅವನ ಆ ಸಿಂಟಮ್ಸನ್ನು ನಮ್ಗೆ ಕಂಡಿಲ್ಲ. ಚೆನ್ನಾಗಿ 2 ಜನ ಊಟಿಗೆ ಹೋಗ್ತಾ ಬರ್ತಿದ್ದ, ಊಟ ಮಾಡ್ತಾ ಮನೆಗೆ ಎಷ್ಟು ವರ್ಷ ಬಂದ್ಬಿಟ್ಟು? ನಮ್ಮ ಮನೆಗೆ 5 ವರ್ಷ. ಏನು ಓದಿದ್ದು? ಎಲ್ಲಿ? ಬಿಕಾಮ್ ಅನಂತ ಬಿಕಾಮ್. ಕನ್ನಡ ಬರ್ತಿತ್ತು? ಕನ್ನಡ ಇದು ಬರಲ್ಲ, ಕನ್ನಡ ಲ್ಯಾಂಗ್ವೇಜಲ್ಲಿ ಮನೆ ಮಾತಾಡೋದೆಲ್ಲ ಕನ್ನಡ. ಆ ಕಡೆ ಲಾಸ್ಟ್ ಬಾರ್ಡರ್ ಬುಕ್ಕನಗುಡಿ ರಾಯಪುರ ಪಕ್ಕದಲ್ಲಿ ಒಂದು ಅರ್ಧ ಕಿಲೋಮೀಟರ್ ಕರ್ನಾಟಕ, ಅದು ಆಂಧ್ರ ಆಗುತ್ತೆ ಅದು. ಹಂಗಾಗಿ ಅವ್ರ ಮನೆಗೆಲ್ಲ ಮಾತಾಡೋದೆಲ್ಲ ಕನ್ನಡ, ಮದರ್ ಲ್ಯಾಂಗ್ವೇಜ್. ಮೆಸೇಜ್ ಮಾಡಿದಾಗ ನೀವು ಅಂದರೆ ಆ ಬರ್ದನಲ್ಲ, ಬರ್ದಿರೋದು ನೋಡಿದ್ರೆ ನಮಗೆ ಡೌಟ್ ಬಂತು, ಇಷ್ಟೊಂದು ಫ್ಲೂಯೆಂಟಾಗಿ ಕನ್ನಡ ಎಷ್ಟು ಬರೆಯೋಕ್ಕೆ ಬರಲ್ಲ ಅಂದರೆ ಕ್ಷಮಿಸಿ ಅಂತೆಲ್ಲ ತೆಲುಗು ಓದಿದೆ ನಾನು. ಆ ಥರ ಹಿಂಗೆ ಡೌಟ್ ಬಂತು. ಬಟ್ ಹೇಳೋಕ್ಕಾಗಲ್ಲ, ದೇವಸ್ಥಾನಕ್ಕೆ ಮದುವೆ ಮಾಡ್ಕೊಂಡು ಡೌಟ್ ಅಂತ ಓದಿದ್ವಿ ಈ ಥರ. ಆಮೇಲೆ ಈ ಕಡೆ ಎಲ್ಲ ಹುಡ್ಕಕ್ಕೆ ನೋಡಿದ್ವಲ್ಲ, ಹೋಗ್ಬಿಟ್ಟು ಯಾರು ಈ ಥರ ಇಲ್ಲ, ಯಾರೋ ಒಂದು ಗಾಡಿ ಆಗಿ ಕಂಬರಳ್ಳಿ ಕಾಲೇಜ್ ಸರ್ ಅಂತ ನಾವು ಫ್ರೆಂಡ್ಸ್ ಎಲ್ಲ ಹೋಗಿ ನೋಡಿದ್ವಿ. ಯಾವ ಸ್ಥಿತಿಗೆ ಎಲ್ಲ ಸುಟ್ಟು ಕರ್ಸಲಾಗಿ ಒಂಥರ ಕಾಲೇಜ್ ಮೇಲೆ ಹಾಕಿದ್ರು, ಕಟ್ಟಿಗೆಯಲ್ಲಿ. ಗಾಡಿ ಯಾವ ಕಡೆ? ಗಾಡಿ ಇಲ್ಲಿ ಶಿವಪುರ ಕಾಲುವೆ ಇದೆ, ಅಲ್ಲಿಂದ 100-200 ಮೀಟರ್ಸ್ ಗಾಡಿ ಬಿಟ್ಟಿತ್ತು, ಚಪ್ಪಲೆಲ್ಲ ಬಿಟ್ಟಿತ್ತು. ಅಲ್ಲಿಂದ ದೂರ ಗಾಡಿ ನೋಡಿ ಅಲ್ಲೇ ಮಾಡಿ ಗೊತ್ತಾಗಬಾರಂತ ಸುಟ್ಬಿಡ್ರಲ್ಲ, ಏನು ಸಿಗಬಾರಂತ. ಏನು ಆಗ್ರಹ ಮಾಡ್ತಾರೆ? ಯಾರ ಮೇಲೆ ಅನುಮಾನ ಇದೆ? ಅನುಮಾನ ನಮಗೆ ಸಿಗ್ತಾಯಿಲ್ಲ, ಬಟ್ ಪೊಲೀಸರು ನಮಗೆ ನ್ಯಾಯ ಕೊಡಿಸ್ಕೊಡೋರು. ಅವ್ರಿಗೆ 10 ನಿಮಿಷ ಇದಾಗೋದ್ರಿಂದ ಅವ್ರಿಗೆ ಕೊಡೋಕೆ ಯಾರು ಅನಿಸುತ್ತೆ, ಅವನಿಗೆ ಶಿಕ್ಷೆ ಆಗುತ್ತೆ.